ಹನುಮಂತನ ಅಸಾಧ್ಯ ಶಕ್ತಿ. ರಾಮಾಯಣದ ಒಂದು ಅದ್ಭುತ ಕತೆ. ಒಂದು ಕಾಲದಲ್ಲಿ ಹನುಮಂತ ತನ್ನ ಅಪಾರ ಶಕ್ತಿ ಇದ್ದರೂ ಅದನ್ನು ಸಂಪೂರ್ಣವಾಗಿ ಅರಿತಿರಲಿಲ್ಲ. ಶ್ರೀರಾಮನು ಸೀತೆಯನ್ನು ಹುಡುಕಲು ವಾನರ ಸೇನೆಯನ್ನು ಕಳುಹಿಸಿದಾಗ ಎಲ್ಲ ವಾನರರು ಸಮುದ್ರದ ತೀರದಲ್ಲಿ ನಿಂತಿದ್ದರು. ಅವರ ಮುಂದೆ ಒಂದು ದೊಡ್ಡ ಸವಾಲು, ಅತೀ ವಿಶಾಲವಾದ ಸಮುದ್ರ. ಈ ಸಮುದ್ರವನ್ನು ಯಾರು ದಾಟುತ್ತಾರೆ ಎಂದು ಪ್ರಶ್ನೆ ಕೇಳಲಾಯಿತು. ಎಲ್ಲ ವಾನರರು ತಮ್ಮ ಶಕ್ತಿಯನ್ನು ಅಳೆಯಲು ಶುರು ಮಾಡಿದರು. ಒಬ್ಬನು ಹೇಳಿದ, ನಾನು 10 ಯೋಜನ ಹೋಗಬಹುದು. ಮತ್ತೊಬ್ಬನು, ನಾನು 50 ಯೋಜನ ಹೋಗುತ್ತೇನೆ. ಆದರೆ ಲಂಕಾ ತಲುಪಲು ಬೇಕಾಗಿದ್ದು 100 ಯೋಜನ. ಎಲ್ಲರೂ ತಲೆ ತಗ್ಗಿಸಿದರು. ಆ ಸಮಯದಲ್ಲಿ ಹನುಮಂತನು ಶಾಂತವಾಗಿ ಕುಳಿತಿದ್ದನು. ಅವನು ತನ್ನ ಶಕ್ತಿಯನ್ನು ಮರೆತಿದ್ದನು. ತನ್ನೊಳಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಎಂಬುದನ್ನು ಅವನು ತಿಳಿಯದೇ ಇದ್ದನು. ಅಷ್ಟರಲ್ಲಿ ಜಾಂಬವಂತನು ಮುಂದೆ ಬಂದು ಹೇಳಿದನು, ಹನುಮಂತ, ನೀನು ಯಾರು ಗೊತ್ತಾ? ನೀನು ವಾಯುದೇವನ ಮಗ. ನಿನ್ನೊಳಗೆ ಅಪಾರ ಶಕ್ತಿ ಇದೆ. ನೀನು ಬಯಸಿದರೆ ಈ ಸಮುದ್ರವನ್ನು ಸುಲಭವಾಗಿ ದಾಟಬಹುದು. ಆ ಮಾತುಗಳು ಹನುಮಂತನ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯಿತು. ಅವನು ನಿಧಾನವಾಗಿ ಎದ್ದನು. ನಾನು ಎಂದು ಆತನು ತನ್ನನ್ನೇ ಪ್ರಶ್ನಿಸಿದನು. ಜಾಂಬವಂತನು ಮತ್ತೆ ಹೇಳಿದನು, ಹೌದು, ನೀನೇ ನಮ್ಮ ಆಶೆ. ಅಷ್ಟರಲ್ಲಿ ಹನುಮಂತನ ಹೃದಯದಲ್ಲಿ ಆತ್ಮವಿಶ್ವಾಸ ಹುಟ್ಟಿತು. ಅವನ ದೇಹವು ದೊಡ್ಡದಾಗಿ ಬೆಳೆದಿತು. ಅವನ ಕಣ್ಣುಗಳಲ್ಲಿ ಧೈರ್ಯ ಹೊಳೆಯಿತು. ಅವನು ಘರ್ಜಿಸಿದನು, ಜೈ ಶ್ರೀರಾಮ್. ಅವನ ಶಕ್ತಿಯ ಜ್ವಾಲೆ ಆಕಾಶವನ್ನು ತಲುಪಿತು. ಒಂದು ದೊಡ್ಡ ಹಾರಾಟದಲ್ಲಿ ಅವನು ಸಮುದ್ರವನ್ನು ದಾಟಲು ಶುರು ಮಾಡಿದನು. ಹನುಮಂತನು ಹಾರುತ್ತಾ ಇದ್ದಾಗ ದೇವತೆಗಳು ಅವನ ಶಕ್ತಿಯನ್ನು ಪರೀಕ್ಷಿಸಲು ಬಯಸಿದರು. ಮೊದಲಿಗೆ ಸುರಸ ಎಂಬ ನಾಗಕನ್ಯೆ ಅವನ ಮುಂದೆ ಬಂದಳು. ನೀನು ನನ್ನ ಬಾಯಿಗೆ ಒಳಗೆ ಹೋಗಬೇಕು ಎಂದು ಅವಳು ಹೇಳಿದಳು. ಹನುಮಂತನು ಬುದ್ಧಿಯಿಂದ ಉತ್ತರಿಸಿದನು, ನಾನು ರಾಮಕಾರ್ಯಕ್ಕೆ ಹೋಗುತ್ತಿದ್ದೇನೆ, ದಯವಿಟ್ಟು ದಾರಿ ಬಿಡು. ಆದರೆ ಸುರಸ ಒಪ್ಪಲಿಲ್ಲ. ಅಷ್ಟರಲ್ಲಿ ಹನುಮಂತನು ತನ್ನ ದೇಹವನ್ನು ದೊಡ್ಡದಾಗಿಸಿದನು. ಸುರಸ ತನ್ನ ಬಾಯಿಯನ್ನು ಇನ್ನೂ ದೊಡ್ಡದಾಗಿಸಿದಳು. ಹೀಗೆ ಇಬ್ಬರೂ ದೊಡ್ಡದಾಗುತ್ತಾ ಹೋದರು. ಹನುಮಂತನು ಏನು ಮಾಡಿದನು ಗೊತ್ತಾ? ಒಮ್ಮೆಲೆ ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿ ಸುರಸಾದ ಬಾಯಿಗೆ ಒಳಗೆ ಹೋಗಿ ತಕ್ಷಣ ಹೊರಬಂದನು. ನಾನು ಒಳಗೆ ಹೋದೆ, ಈಗ ಹೊರಬಂದೆ ಎಂದು ಹೇಳಿದನು. ಸುರಸ ಸಂತೋಷಪಟ್ಟು ಅವನಿಗೆ ಆಶೀರ್ವಾದ ಕೊಟ್ಟಳು. ನೀನು ಯಶಸ್ವಿಯಾಗುವೆ. ಮುಂದೆ ಸಿಂಹಿಕಾ ಎಂಬ ರಾಕ್ಷಸಿ ಬಂತು. ಅವಳು ಹನುಮಂತನ ನೆರಳನ್ನು ಹಿಡಿದು ಅವನನ್ನು ಕೆಳಗೆಳೆಯಲು ಶುರು ಮಾಡಿದಳು. ಹನುಮಂತನು ಅರ್ಥ ಮಾಡಿಕೊಂಡನು, ಇದು ನನ್ನ ಶಕ್ತಿಯನ್ನು ನಿಲ್ಲಿಸಲು ಬಂದ ಅಡ್ಡಿ. ಅವನು ತಕ್ಷಣ ತನ್ನ ಶಕ್ತಿಯನ್ನು ಬಳಸಿ ಸಿಂಹಿಕೆಯನ್ನು ಸೋಲಿಸಿದನು. ಲಂಕೆಗೆ ತಲುಪಿದ ಕೊನೆಗೆ ಹನುಮಂತನು ಲಂಕೆಗೆ ತಲುಪಿದನು. ಅಲ್ಲಿ ಅವನು ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡು ನಗರದಲ್ಲಿ ಶಾಂತವಾಗಿ ಸಂಚರಿಸಿದನು. ಅವನು ಸೀತೆಯನ್ನು ಹುಡುಕುತ್ತಿದ್ದನು. ಹಲವಾರು ಸ್ಥಳಗಳನ್ನು ಹುಡುಕಿದ ನಂತರ ಕೊನೆಗೆ ಅಶೋಕವನದಲ್ಲಿ ಸೀತೆಯನ್ನು ಕಂಡನು. ಅವಳು ದುಃಖದಿಂದ ಕುಳಿತಿದ್ದಳು. ಹನುಮಂತನು ಮರದ ಮೇಲೆ ಕುಳಿತು ರಾಮನ ಉಂಗುರವನ್ನು ಕೆಳಗೆ ಹಾಕಿದನು. ಸೀತೆಯ ಕಣ್ಣುಗಳಲ್ಲಿ ಆಶೆಯ ಕಣ್ಣೀರು ತುಂಬಿತು. ಇದು ರಾಮನದು ಎಂದು ಅವಳು ಸಂತೋಷಪಟ್ಟಳು. ಹನುಮಂತನು ತನ್ನ ರೂಪವನ್ನು ತೋರಿಸಿ ರಾಮನ ಸಂದೇಶವನ್ನು ನೀಡಿದನು. ಹನುಮಂತನ ಶಕ್ತಿಯ ಸ್ಫೋಟ ಸೀತೆಯನ್ನು ಕಂಡ ನಂತರ ಹನುಮಂತನು ಲಂಕೆಯ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಅವನು ಅಶೋಕವನವನ್ನು ನಾಶ ಮಾಡಿದನು. ರಾವಣನ ಸೈನ್ಯವನ್ನು ಸೋಲಿಸಿದನು. ಕೊನೆಗೆ ರಾವಣನು ಅವನನ್ನು ಹಿಡಿಯಲು ಹೇಳಿದನು. ಹನುಮಂತನಿಗೆ ಬೆಂಕಿ ಹಚ್ಚಲು ಅವನ ಬಾಲಕ್ಕೆ ಎಣ್ಣೆ ಹಚ್ಚಿದರು. ಆದರೆ ಅದು ಅವರ ತಪ್ಪಾಗಿತ್ತು. ಹನುಮಂತನು ತನ್ನ ಬಾಲವನ್ನು ದೊಡ್ಡದಾಗಿಸಿಕೊಂಡು ಲಂಕೆ ನಗರದೆಲ್ಲೆಡೆ ಬೆಂಕಿ ಹಚ್ಚಿದನು. ಲಂಕೆ ಉರಿಯುತ್ತಿತ್ತು. ಆದರೆ ಹನುಮಂತನ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ, ಇದು ರಾಮಕಾರ್ಯ. ಕಥೆಯ ಸಾರಾಂಶ. ಹನುಮಂತನ ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ.
ನಮ್ಮೊಳಗೆ ಅಪಾರ ಶಕ್ತಿ ಇದೆ, ಆದರೆ ನಾವು ಅದನ್ನು ಮರೆತು ಬಿಡುತ್ತೇವೆ. ಯಾರಾದರೂ ನಮ್ಮನ್ನು ನಂಬಿದಾಗ ನಮ್ಮ ಶಕ್ತಿ ಹೊರಬರುತ್ತದೆ. ಹನುಮಂತನು ತನ್ನ ಶಕ್ತಿಯನ್ನು ಅರಿತ ಕ್ಷಣದಿಂದ ಅಸಾಧ್ಯವೂ ಸಾಧ್ಯವಾಯಿತು. ಕೊನೆಯ ಸಂದೇಶ: ನಿನ್ನೊಳಗಿನ ಹನುಮಂತನನ್ನು ಎಚ್ಚರಿಸು. ನೀನು ಅಸಾಧ್ಯವೆಂದು ಭಾವಿಸಿದದ್ದನ್ನು ಸಾಧಿಸಬಲ್ಲೆ.